ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್ನ ಇಂಗ್ಲೀಷ್ ಸಬ್ಜೆಕ್ಟ್ ಎಕ್ಸಾಮಲ್ಲಿ ಆರ್ಟಿಕಲ್ಸ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ನ ನೋಡೋದಾದರೆ ಈ ಸೆಂಟ್ ಮೀ ಡ್ಯಾಶ್ ಗಿಫ್ಟ್, ಇಲ್ಲಿ ಆರ್ಟಿಕಲ್ಸ್ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು ಇರೋದು ಎ, ಆ್ಯನ್, ದ ಅಂತ ಮೂರು. ಈ ಮೂರಲ್ಲಿ ಎ, ಆ್ಯನ್ ಅಂತಕ್ಕಂಥದ್ದು ಇಂಡೆಫಿನೆಟ್ ಆರ್ಟಿಕಲ್ಸ್, ದ ಅಂತಕ್ಕಂಥದ್ದು ಡೆಫಿನೆಟ್ ಆರ್ಟಿಕಲ್. ಸೊ ಇಂಡೆಫಿನೆಟ್ ಆಗಿರ್ತಕ್ಕಂಥ ಎ, ಆ್ಯನನ್ನು ಇಲ್ಲಿ ಗಿಫ್ಟ್ ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲದೆ ಇರೋದ್ರಿಂದ ಈ ಸೆಂಟ್ ಮೀ ಎ ಗಿಫ್ಟ್. ಎ ಅಂತಲೇ ಯಾಕೆ ಯೂಸ್ ಮಾಡಿದ್ವಿ, ಆ್ಯನ್ ಅಂತ ಯಾಕೆ ಯೂಸ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಓವೆಲ್ ಸೌಂಡ್ ಇಲ್ಲ. ಜಿ ಅಂತಕ್ಕಂಥದ್ದು ಕಾನ್ಸೊನೆಂಟ್ ಆಗಿ ಕಾನ್ಸೊನೆಂಟ್ ಸೌಂಡೇ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಎ ಅಂತಕ್ಕಂಥ ಒಂದು ಇಂಡೆಫಿನೆಟ್ ಆರ್ಟಿಕಲ್ನೇ ಇಲ್ಲಿ ಬಳಸ್ತೀವಿ. ಇಂಡೆಫಿನೆಟ್ ಆರ್ಟಿಕಲ್ಲೇ ಯಾಕೆ ಬಳಸ್ತೀವಿ ಅಂತಂದರೆ ಗಿಫ್ಟ್ ಅನ್ನೋದು ಇಲ್ಲಿ ನಾನ್ ಸ್ಪೆಸಿಫಿಕ್ ಆಗಿ ಇರೋದ್ರಿಂದ. ಶಿ ಈಸ್ ಡ್ಯಾಶ್ ಅಗ್ಲಿ ವುಮನ್, ಶಿ ಈಸ್ ಆ್ಯನ್ ಅಗ್ಲಿ ವುಮನ್. ಆ್ಯನ್ ಅಂತಲೇ ಯಾಕೆ ಬಳಸಿದ್ವಿ ಅಂತಂದರೆ ಯು ಅಂತಕ್ಕಂಥದ್ದು ಇಲ್ಲಿ ಓವಲ್ ಸೌಂಡ್ ಆಗಿರೋದ್ರಿಂದ ಈ ಒಂದು ಇಂಡೆಫಿನೆಟ್ ನೌನ್ಗೆ ಇಂಡೆಫಿನೆಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಯಾವ್ದು ಬರುತ್ತೆ ಅಂದರೆ ಆ್ಯನ್. ಶಿ ಈಸ್ ಆ್ಯನ್ ಅಗ್ಲಿ ವುಮನ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ದೇ ರೀಡ್ ಡ್ಯಾಶ್ ಬೈಬಲ್ ಡೈಲಿ. ಇಲ್ಲಿ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ಬೋದು. ದೇ ರೀಡ್ ಡ್ಯಾಶ್ ಬೈಬಲ್ ಡೈಲಿ ಅಂದರೆ ಎ ಅಂತ ಬರೆದ್ಬಿಡ್ಬೋದು, ಆದರೆ ಎ ಬರಲ್ಲ ಇಲ್ಲಿ ಬರೋದು ದ. ಯಾಕೆ ದಾನೆ ಬರುತ್ತೆ ಅಂತಂದರೆ ಬೈಬಲ್ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ಇರ್ತಕ್ಕಂಥ ನೌನ್, ಅದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನೌನ್ ಅದು. ಸೊ ಹಾಗಾಗಿ ದ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಬೈಬಲ್ ಅಂತಕ್ಕಂಥದ್ದು ಇರೋದು ಒಂದೇ ಆಗಿರೋದ್ರಿಂದ ಸೊ ದೇ ರೀಡ್ ದ ಬೈಬಲ್ ಡೈಲಿ. ಮೈ ಅಂಕಲ್ ಪರ್ಚೇಸ್ಡ್ ಡ್ಯಾಶ್ ನ್ಯೂ ಹೌಸ್. ಇಲ್ಲಿ ಬರ್ತಕ್ಕಂಥದ್ದು ಎ. ಎ ಏನಕ್ಕೆ ಬರುತ್ತೆ ಅಂತಂದರೆ ಒಂದು ಮನೆಯನ್ನು ನಮ್ಮ ಅಂಕಲ್ ಪರ್ಚೇಸ್ ಮಾಡಿದರು ಅಂತ ಬರುತ್ತೆ. ಐದನೇ ಪ್ರಶ್ನೆ, ಈ ಈಸ್ ಡ್ಯಾಶ್ ಎಮ್ ಎಲ್ ಎ. ಇಲ್ಲಿ ಎಮ್ ಅಂತಕ್ಕಂಥದ್ದು ಕಾನ್ಸನೆಂಟ್ ಆಗಿದ್ದರು, ವ್ಯಂಜನ ಆಗಿದ್ದರು, ಅದು ಪ್ರೊಡ್ಯೂಸ್ ಮಾಡ್ತಾ ಇರತಕ್ಕಂಥ ಸೌಂಡ್ ಬಂದು ಓವೆಲ್ ಸೌಂಡ್ ಆಗಿರೋದ್ರಿಂದ ಇಲ್ಲಿ ಆ್ಯನ್ ಅಂತಲೇ ಬಳಸ್ತೀವಿ. ಸೊ ಇಷ್ಟು ಅರ್ಥ ಆಗಿದ್ದರೆ 5 ಅಂಕಕ್ಕೆ 5 ಅಂಕನೂ ಸಹ ಪ್ಯಾರಾಮೆಡಿಕಲ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಪಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ಪ್ಯಾರಾಮೆಡಿಕಲ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಆರ್ಟಿಕಲ್ ಸಂಬಂಧಪಟ್ಟಂಗೆ 5 ಕ್ವಶನ್ಗಳನ್ನ ನೀವು ಈಗ ನೋಡ್ತಾ ಇದ್ದೀರಾ. ಇದಕ್ಕೆ ಆನ್ಸರ್ ಯಾವ ಆರ್ಟಿಕಲ್ ಯಾವ ಕ್ವಶನ್ಗಳಿಗೆ ಆಗ್ಬೋದು ಅಂತ ಒಂದ್ಸಲ ಗ್ಲಾನ್ಸ್ ಮಾಡಿ ನೆಕ್ಸ್ಟ್ ಯಾವ ಆರ್ಟಿಕಲ್ ಅದಕ್ಕೆ ಸರಿಯಾದ ಆನ್ಸರ್ ಅಂತ ವಿತ್ ಎಕ್ಸ್ಪ್ಲನೇಷನ್ ನಾನು ಹೇಳ್ತೀನಿ. ಓಕೆ, ಸಚಿನ್ ಬಾಟ್ ಆ್ಯಪಲ್ ಫ್ರಮ್ ದ ಮಾರ್ಕೆಟ್. ಸಚಿನ್ ಬಾಟ್ ಆ್ಯಪಲ್ ಅನ್ನೋದು ಓವೆಲ್ ಸೌಂಡ್, ಓವೆಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಸಚಿನ್ ಬಾಟ್ ಆ್ಯನ್ ಆ್ಯಪಲ್ ಫ್ರಮ್ ದ ಮಾರ್ಕೆಟ್. ಸೆಕೆಂಡ್ ಕ್ವಶನ್, ಶಿ ರಿಸೀವ್ಡ್ ಎ ಲೆಟರ್ ಬೈ ಪೋಸ್ಟ್. ಎ ಅನ್ನೋ ಆರ್ಟಿಕಲ್ ಯಾಕೆ ಬರುತ್ತೆ? ಲೆಟರ್ ಅಂತಕ್ಕಂಥದ್ದು ನಾನ್ ಸ್ಪೆಸಿಫಿಕ್ ಆಗಿ ಕಾನ್ಸೊನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಶಿ ರಿಸೀವ್ಡ್ ಎ ಲೆಟರ್ ಬೈ ಪೋಸ್ಟ್. ದ ಸನ್ ಸೆಟ್ಸ್ ಇನ್ ಡ್ಯಾಶ್ ವೆಸ್ಟ್. ಪರ್ಟಿಕ್ಯುಲರ್ ಆಗಿ ವೆಸ್ಟ್ ಅಂತ ಒಂದು ಡೈರೆಕ್ಷನ್ನ ಸ್ಪೆಸಿಫಿಕ್ ಆಗಿ ಇಂಡಿಕೇಶನ್ ಆಗ್ತಿರೋದ್ರಿಂದ ಸೊ ಅಲ್ಲಿ ದ ಸನ್ ಸೆಟ್ಸ್ ಇನ್ ದ ವೆಸ್ಟ್, ದ ಅನ್ನೋ ಆರ್ಟಿಕಲ್ ಬರುತ್ತೆ, ಡೆಫಿನೆಟ್ ಆರ್ಟಿಕಲ್. ಈಸ್ ಡ್ಯಾಶ್ ಎಮ್ ಎಲ್ ಎ. ಆಗಲೇ ನಾವು ಡಿಸ್ಕಸ್ ಮಾಡಿದಾಗೆ ಎಮ್ ಅಂತಕ್ಕಂಥದ್ದು ಕಾನ್ಸೊನೆಂಟ್ ಆಗಿದ್ರೂ ಸಹ ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗೋದ್ರಿಂದ ಈಸ್ ಆ್ಯನ್ ಎಮ್ ಎಲ್ ಎ. ಮುಖೇಶ್ ಅಂಬಾನಿ ಈಸ್ ಡ್ಯಾಶ್ ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ. ಈ ರಿಚೆಸ್ಟ್, ಬಿಗ್ಗೆಸ್ಟ್, ಸ್ಮಾಲೆಸ್ಟ್ ಈ ರೀತಿ ವರ್ಡ್ಸ್ ಏನಿದೆ ಇವೆಲ್ಲವೂ ಕೂಡ ಸೂಪರ್ಲೇಟಿವ್ ಡಿಗ್ರಿ ವರ್ಡ್ಸ್ ಇವೆಲ್ಲ. ಈ ಸೂಪರ್ಲೇಟಿವ್ ಡಿಗ್ರಿ ವರ್ಡ್ ಬಂತು ಅಂತಂದರೆ ಈ ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ಯಾವಾಗಲೂ ಕೂಡ ಆರ್ಟಿಕಲ್ ಅಂತಕ್ಕಂಥದ್ದು ಡೆಫಿನೆಟ್ ಆಗಿರ್ತಕ್ಕಂತಹ ದ ಆರ್ಟಿಕಲ್ಲೇ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಮುಖೇಶ್ ಅಂಬಾನಿ ಇಸ್ ದ ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ.